ಹಲೋ ಗೆಳೆಯರೆ, ಹೇಗಿದ್ದೀರಿ? ಹನುಮಂತನ ಜೀವನ, ಭಕ್ತಿ ಮತ್ತು ಶಕ್ತಿಯ ಮಹಾಕಥೆ. ಹನುಮಂತನು ಭಾರತೀಯ ಪುರಾಣಗಳಲ್ಲಿಯೂ ರಾಮಾಯಣ ಮಹಾಕಾವ್ಯದಲ್ಲಿಯೂ ಅತ್ಯಂತ ಮಹತ್ವಪೂರ್ಣ ಹಾಗೂ ಶ್ರೇಷ್ಠ ವ್ಯಕ್ತಿತ್ವವಾಗಿದೆ. ಅವನು ಅಪಾರ ಶಕ್ತಿ, ಅಪಾರ ಜ್ಞಾನ ಮತ್ತು ಅಚಲ ಭಕ್ತಿಯ ಪ್ರತೀಕನಾಗಿದ್ದಾನೆ. ಶ್ರೀರಾಮನ ಪರಮಭಕ್ತನಾಗಿ ಧರ್ಮ ಮತ್ತು ಸತ್ಯದ ಮಾರ್ಗದಲ್ಲಿ ನಿಂತು ಲೋಕಕ್ಕೆ ಆದರ್ಶ ವ್ಯಕ್ತಿಯಾಗಿ ಹನುಮಂತನು ಕಾಣಿಸುತ್ತಾನೆ. ಹೇ ಹನುಮಂತನು ಅಂಜನಾದೇವಿ ಮತ್ತು ಕೇಸರಿ ಅವರ ಪುತ್ರನಾಗಿ ಜನಿಸಿದನು. ಪುರಾಣಗಳ ಪ್ರಕಾರ ವಾಯುದೇವನ ಅನುಗ್ರಹದಿಂದ ಅವನ ಜನನವಾಗಿದೆ. ಆದ್ದರಿಂದ ಅವನನ್ನು ವಾಯುಪುತ್ರ, ಅಂಜನೇಯ ಮತ್ತು ಮಾರುತಿ ಎಂದು ಕರೆಯುತ್ತಾರೆ. ಬಾಲ್ಯದಲ್ಲಿಯೇ ಅವನು ಅಪಾರ ಶಕ್ತಿ ಹೊಂದಿದ್ದನು. ಸೂರ್ಯನನ್ನು ಹನ್ನು ಎಂದು ಭಾವಿಸಿ ಆಕಾಶಕ್ಕೆ ಹಾರಿದ ಸಾಹಸ ಪ್ರಸಿದ್ಧವಾಗಿದೆ. ಆ ಸಮಯದಲ್ಲಿ ದೇವೇಂದ್ರನ ವಜ್ರಾಯುಧದಿಂದ ಗಾಯಗೊಂಡರು. ದೇವತೆಗಳ ವರಗಳಿಂದ ಅವನು ಇನ್ನಷ್ಟು ಶಕ್ತಿಶಾಲಿಯಾದನು. ಬಾಲ್ಯದ ಚೇಷ್ಟೆಗಳ ಕಾರಣದಿಂದ, ಋಷಿಮುನಿಗಳ ಶಾಪದಿಂದ ಹನುಮಂತನು ತನ್ನ ಶಕ್ತಿಯನ್ನು ಮರೆತುಬಿಟ್ಟನು. ಆದರೆ ಅಗತ್ಯ ಸಮಯದಲ್ಲಿ ಯಾರಾದರೂ ಅವನಿಗೆ ನೆನಪಿಸಿದರೆ ಅವನ ಶಕ್ತಿ ಪುನಃ ಜಾಗೃತವಾಗುತ್ತದೆ ಎಂಬ ಆಶೀರ್ವಾದವೂ ಅವನಿಗೆ ದೊರಕಿತು. ಈ ಘಟನೆಯು ವಿನಯ ಮತ್ತು ನಿಯಂತ್ರಣದ ಮಹತ್ವವನ್ನು ತಿಳಿಸುತ್ತದೆ. ಕಿಷ್ಕಿಂಧೆಯಲ್ಲಿ ಸುಗ್ರೀವನ ಸೇವಕನಾಗಿದ್ದ ಹನುಮಂತನು ವನವಾಸದಲ್ಲಿದ್ದ ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ಭೇಟಿಯಾದನು. ಆ ಕ್ಷಣದಿಂದಲೇ ಅವನ ಹೃದಯದಲ್ಲಿ ರಾಮಭಕ್ತಿಯಾಂಬವನ್ನ ಸೀತಾನ್ವೇಷಣೆಯ ಸಮಯದಲ್ಲಿ ಜಾಂಬವಂತನಿಯಾಬಂತೆ ತನ್ನ ಶಕ್ತಿಯನ್ನು ನೆನಪಿಸಿಕೊಂಡು ಸಮುದ್ರವನ್ನು ದಾಟಿ ಲಂಕೆಗೆ ಹಾರಿದ ಅವನ ಸಾಹಸ ಅಪ್ರತಿಮವಾಗಿದೆ. ಲಂಕೆಯಲ್ಲಿ ಹನುಮಂತನು ಸೀತೆಯನ್ನ ಅಶೋಕವನದಲ್ಲಿ ಕಂಡು ರಾಮನ ಸಂದೇಶವನ್ನ ತಲುಪಿಸಿದನು. ಅಲ್ಲದೆ ಲಂಕೆಯಲ್ಲಿ ಲಕ್ಷ್ಮಣನು ಗಾಯಗೊಂಡಾಗ ಸಂಜೀವನಿ ಪರ್ವತವನ್ನೇ ಎತ್ತಿಕೊಂಡು ಬಂದು ಅವನ ಪ್ರಾಣ ಉಳಿಸಿದುದು ಹನುಮಂತನ ತ್ಯಾಗ ಮತ್ತು ಶಕ್ತಿಯ ಮಹಾನ್ ಉದಾಹರಣೆ. ರಾಮನ ಸಂಹಾರದ ನಂತರ ಶ್ರೀರಾಮನು ಹನುಮಂತನ ಭಕ್ತಿಗೆ ಮೆಚ್ಚಿ ಅವನಿಗೆ ಅಮರತ್ವವನ್ನು ನೀಡಿದನು. ಆದರೆ ಹನುಮಂತನು ಯಾವತ್ತೂ ತನ್ನ ಶಕ್ತಿಯನ್ನ ಹೆಮ್ಮೆಪಡದೆ ರಾಮಸೇವೆಯನ್ನೇ ಜೀವನದ ಪರಮ ಧ್ಯೇಯವನ್ನಾಗಿ ಮಾಡಿಕೊಂಡನು. ಅವನು ಶಕ್ತಿಯೊಂದಿಗೆ ವಿನಯವನ್ನ ಜನ್ಮಕಳೆ ಜ್ಞಾನಪರಮ ಅಪರೂಪದ ವ್ಯಕ್ತಿತ್ವವಾಗಿದೆ. ತ್ಯಾಗ ಮತ್ತು ನಿಷ್ಠೆಯ ಮಹಾಕಥೆಯಾಗಿದೆ. ಅವನ ಜೀವನವು ನಿಷ್ಠೆಯೊಂದೇ ಕಾರ್ಯನಿರ್ವಹಿಸಿದರೆ ಅಸಾಧ್ಯವೆಂಬುದೇ ಇಲ್ಲ ಎಂಬ ಸಂದೇಶವನ್ನು ನಮಗೆ ನೀಡುತ್ತದೆ. ಆದ್ದರಿಂದ ಹನುಮಂತನು ಕೇವಲ ಪೌರಾಣಿಕ ಪಾತ್ರವಲ್ಲ, ಅವನು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಸದಾ ಜೀವಂತವಾಗಿರುವ ಆದರ್ಶ ವ್ಯಕ್ತಿಯಾಗಿದೆ. ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋಗಳು ಬೇಕಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.